ಲಾಸ್ಟ್ ಸೇಲ್ ಸೀಸನ್ ಅಲ್ಲಿ ನೀವು ಒಂದು ಫೋನ್ ತಗೊಂಡಿದ್ರಾ, ಒಂದ್ ವೇಳೆ ತಗೊಂಡಿಲ್ಲ ಅಂದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಾ, ಯಾವುದೇ ರಿಗ್ರೆಟ್ ಆಗೋದು ಬೇಡ. ಅಪ್ಕಮಿಂಗ್ ಮಂತ್ ನಲ್ಲಿ ಲಾಂಚ್ ಆಗ್ತಾ ಇರೋ ಫೋನ್ಸ್ ಒಂದಕ್ಕಿಂತ ಒಂದು ಇನ್ಕ್ರೆಡಿಬಲ್ ಅಮೇಸಿಂಗ್ ಆಗಿದಾವೆ. ನಮ್ಮ ಹತ್ರ ಕೆಲವು ಸ್ಮಾರ್ಟ್ ಫೋನ್ ಲಿಸ್ಟ್ ಇದಾವೆ. ಅದನ್ನ ನೋಡಿದಾಗ ಎಲ್ಲ ಬ್ರ್ಯಾಂಡ್ನವರು ತಮ್ಮ ಫೋನ್ ನಲ್ಲಿ ತುಂಬಾ ಇನೋವೇಟಿವ್ ಮಾಡಿದ್ದಾರೆ. ಈ ಟೈಮಲ್ಲಿ ಈ ಫೋನ್ ತುಂಬಾ ಬೆಸ್ಟ್ ಆಗಿದಾವೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಕ್ರೇಜಿ ಫೋನ್ ಆಗಿದೆ. ಇದೇ X300 ಸೀರೀಸ್. ನಿಮಗೆ ಗೊತ್ತಿರ್ಬೋದು, ವಿವೋದವರು ಕೆಲವು ಟೈಮ್ ಹಿಂದೆ ಭಾರತದಲ್ಲಿ X200 ಸೀರೀಸ್ ಲಾಂಚ್ ಮಾಡಿದ್ರು. ಅದರಲ್ಲಿ 3 ಫೋನ್ ಲಾಂಚ್ ಆಗಿತ್ತು: X200, X200 Pro ಮತ್ತು X200 FE. ಈ FE ಒಂದು ಮಿನಿ ಸ್ಮಾರ್ಟ್ ಫೋನ್ ಆಗಿತ್ತು. ಈಗ ಇದರ ಸಕ್ಸೆಸರ್ ವಿವೋ X300 ಲಾಂಚ್ ಮಾಡಿದ್ದಾರೆ. ಯಾಕಂದ್ರೆ ಈ ಫೋನ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇದರಲ್ಲಿ 6.31 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 9500 ಚಿಪ್ಸೆಟ್ ನೋಡೋದಕ್ಕೆ ಸಿಗುತ್ತೆ. 200 MP ಟೆಲಿಫೋಟೋ ಲೆನ್ಸ್, 50 MP ಪ್ರೈಮರಿ ಕ್ಯಾಮ್ರಾ, 50 MP ಅಲ್ಟ್ರಾ ವೈಡ್ ಸಿಗುತ್ತೆ, 50 MP ಸೆಲ್ಫಿ ಕೂಡ ಸಿಗುತ್ತೆ ಮತ್ತು ಝೀಸ್ ಜೊತೆಗೆ ಪಾರ್ಟ್ನರ್ಶಿಪ್ ಕೂಡ ಸಿಗ್ತಾ ಇದೆ. 6000 mAh ಲಾರ್ಜರ್ ಬ್ಯಾಟರಿ ಇರುತ್ತೆ. ಇದರಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂದ್ರೆ ಇದು ವರ್ಜಿನ್ OS ಜೊತೆಗೆ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ಫನ್ ಟಚ್ OS ಇರೋದಿಲ್ಲ. ಈ ವರ್ಜಿನ್ OS ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ, ನೋಡಿ. ಇನ್ನು ಪ್ರೋ ವರ್ಷನ್ ನಲ್ಲಿ ಸೇಮ್ ಚಿಪ್ಸೆಟ್ ಇರುತ್ತೆ, ಸೇಮ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಆದ್ರೆ ಇದು ಸ್ಲೈಟ್ಲಿ ದೊಡ್ಡ ಸೈಜ್ ಫೋನ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ 6.78 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಜೊತೆಗೆ ಆಲ್ಮೋಸ್ಟ್ ಬೇರೆ ಫೀಚರ್ ಸಿಮಿಲರ್ ಆಗಿರುತ್ತೆ. ಆದ್ರೆ ದೊಡ್ಡ ಫೋನ್ ಆಗಿರೋದ್ರಿಂದ ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಆದ್ರೆ ಇದರಲ್ಲಿ ಕಾರ್ಡ್ ಡಿಸ್ಪ್ಲೇ ಇರೋದಿಲ್ಲ. ಎರಡು ಫೋನ್ಗಳು ಕೂಡ ಫ್ಲಾಟ್ ಡಿಸ್ಪ್ಲೇ ಜೊತೆಗೆ ಬರ್ತಾ ಇದೆ. ಇದು ನವೆಂಬರ್ ಅಲ್ಲಿ ಲಾಂಚ್ ಆಗ್ಬೋದು. ಪ್ರೋ ವರ್ಷನ್ ಪ್ರೈಸ್ 65 ರಿಂದ 75 ಸಾವಿರ ಆಗಿರ್ಬೋದು ಮತ್ತು X300 55 ಸಾವಿರದಿಂದ 60 ಸಾವಿರ ರೂಪಾಯಿ ಆಗಿರ್ಬೋದು. ಇನ್ನು ಒನ್ ಪ್ಲಸ್ ನಿಂದ OnePlus 15 ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಚಿಪ್ಸೆಟ್ ಸಿಗ್ತಾ ಇದೆ. ಆದ್ರೆ 15R ನಲ್ಲಿ 1 ಜನರೇಷನ್ ಓಲ್ಡ್ ಸ್ನ್ಯಾಪ್ ಡ್ರ್ಯಾಗನ್ 8 Elite ಚಿಪ್ಸೆಟ್ ಇರುತ್ತೆ. ಆದ್ರೆ ಎರಡು ಫೋನ್ಗಳಲ್ಲಿ 50 MP ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. OnePlus 15 ಸ್ಲೈಟ್ಲಿ ಪ್ರೀಮಿಯಂ ಆಗಿರುತ್ತೆ. ಆದ್ರೆ 15R ಒಂದು ಲೈಟರ್ ವರ್ಷನ್ ಆಗಿರುತ್ತೆ. ಇನ್ನು OnePlus 15 ಕಲರ್ಸ್ ಲೀಕ್ ಆಗಿದೆ. ಪರ್ಪಲ್, ಬ್ಲ್ಯಾಕ್ ಮತ್ತು ಸ್ಯಾಂಡ್ ಡೌನ್ ಕಲರ್ ಆಪ್ಷನ್ಸ್ ಆಗಿರುತ್ತೆ. ಇದರಲ್ಲಿ 7550 mAh ಬ್ಯಾಟರಿ ಸಿಗ್ತಾ ಇದೆ ಮತ್ತು 15R ಅರೌಂಡ್ 7000 mAh ಬ್ಯಾಟರಿ ಇರುತ್ತೆ. ಎರಡು ಫೋನ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. OnePlus 15 ಪ್ರೈಸ್ 70 ಸಾವಿರ ಆಗಿರ್ಬೋದು. ಆದ್ರೆ 15R ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಅಂದ್ರೆ ಸುಮಾರು 50,000 ಇರ್ಬೋದು. ಇನ್ನು ರಿಯಲ್ಮಿ ಭಾರತದಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಚಿಪ್ಸೆಟ್ ಜೊತೆಗೆ ಲಾಂಚ್ ಆಗ್ತಾ ಇರುವ ಫಸ್ಟ್ ಸ್ಮಾರ್ಟ್ ಫೋನ್ ಆಗಿದೆ. OnePlus ಫೋನ್ ಲಾಂಚ್ ಆಗೋಕ್ಕೂ ಮುಂಚೆ ರಿಯಲ್ಮಿ ಫೋನ್ ಫಸ್ಟ್ ಲಾಂಚ್ ಆಗುತ್ತೆ. ರಿಯಲ್ಮಿ GT ಸೀರೀಸ್ ಪ್ರೋ ಮಾಡೆಲ್ ನಲ್ಲಿ ಲೇಟೆಸ್ಟ್ ಪ್ರೊಸೆಸರ್ ಇರುತ್ತೆ. ಆದ್ರೆ ನಾರ್ಮಲ್ GT 8 ನಲ್ಲಿ ಸ್ಲೈಟ್ಲಿ ಓಲ್ಡರ್ ಸ್ನ್ಯಾಪ್ ಡ್ರ್ಯಾಗನ್ 8 Elite ಪ್ರೊಸೆಸರ್ ಇರುತ್ತೆ. ಪ್ರೋ ವರ್ಷನ್ ನಲ್ಲಿ ಲೈಕ್ಯಾ ಕೊಲಾಬರೇಷನ್ ಜೊತೆಗೆ ಕ್ಯಾಮ್ರಾ ಲಾಂಚ್ ಆಗ್ತಾ ಇದೆ. ಕ್ಯಾಮ್ರಾ ಹೆವಿ ಫೋಕಸ್ ಮಾಡಲಾಗಿದೆ. ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ. ಇದರ ಪ್ರೈಸಿಂಗ್ 65 ರಿಂದ 70 ಸಾವಿರ ಇರ್ಬೋದು. ಆದ್ರೆ GT 8 55 ಸಾವಿರ ಇರ್ಬೋದು. ಇನ್ನು iQOO 15 ಚೀನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಭಾರತದಲ್ಲಿ ನವೆಂಬರ್ ನಲ್ಲಿ ಲಾಂಚ್ ಆಗುತ್ತೆ. ಈ ಫೋನ್ಗೋಸ್ಕರ ತುಂಬಾ ಜನ ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಸಿಗ್ತಾ ಇದೆ. 2K ರೆಸೊಲ್ಯೂಷನ್ AMOLED LED ಪ್ಯಾನಲ್ ಇರುತ್ತೆ. 144Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. UFS 4.1 ಸ್ಟೋರೇಜ್ ಕೂಡ ಜೊತೆಗೆ ಬರುತ್ತೆ. 7000 mAh ಬ್ಯಾಟರಿ ಇರುತ್ತೆ. 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು 40 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ನಿಮಗೆ ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ಬೇಕಾದ್ರೆ ನೀವು ಈ ಫೋನ್ನ ತಗೊಳ್ಬೋದು. ಇನ್ನು Oppo Find X ಸೀರೀಸ್ ಆಲ್ರೆಡಿ ಚೀನಾದಲ್ಲಿ ಲಾಂಚ್ ಆಗಿದೆ. ಭಾರತದಲ್ಲಿ ನವೆಂಬರ್ ಅಲ್ಲಿ ಬರುತ್ತೆ. ಇದರಲ್ಲಿ ಎರಡು ಫೋನ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ X300 ಸೀರೀಸ್ ಅಲ್ಲಿರೋ ಮೀಡಿಯಾಟೆಕ್ ಡೈಮೆನ್ಸಿಟಿ 9500 ಸೇಮ್ ಪ್ರೊಸೆಸರ್ ಸಿಗ್ತಾ ಇದೆ. ಜೊತೆಗೆ ಕ್ಯಾಮ್ರಾ ಸೆಟಪ್ ಕೂಡ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿದೆ. ಪ್ರೋ ವರ್ಷನ್ ನಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 200 MP ಟೆಲಿಫೋಟೋ ಕ್ಯಾಮ್ರಾ, 50 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಆದ್ರೆ ನಾನ್ ಪ್ರೋ ವರ್ಷನ್ ನಲ್ಲಿ 50 MP ಟೆಲಿಫೋಟೋ ಕ್ಯಾಮ್ರಾ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಪ್ರೋ ವರ್ಷನ್ ನಲ್ಲಿ 7500 mAh ಬ್ಯಾಟರಿ ಸಿಗ್ತಾ ಇದೆ. ಚೀನಾದಲ್ಲಿ ಇದರ ಪ್ರೈಸ್ 65 ರಿಂದ 70 ಸಾವಿರ ಇರ್ಬೋದು. ಆದ್ರೆ ಭಾರತದಲ್ಲಿ 70 ರಿಂದ 75 ಸಾವಿರ ಆಗಿರ್ಬೋದು ಅನ್ಕೊಂಡಿದ್ವಿ. ಮತ್ತು ನಾನ್ ಪ್ರೋ ವರ್ಷನ್ ನಲ್ಲಿ 55 ರಿಂದ 57 ಸಾವಿರ ಆಗಿರ್ಬೋದು. ಇನ್ನು ಲಾವಾ ಅಗ್ನಿ 4 ನವೆಂಬರ್ ಅಲ್ಲಿ ಲಾಂಚ್ ಆಗ್ತಾ ಇದೆ.
ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ, UFS 4.0 ಸ್ಟೋರೇಜ್ ಟೈಪ್ ಸಿಗ್ತಾ ಇದೆ, 50 MP ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗ್ತಾ ಇದೆ, ಮೆಟಲ್ ಫ್ರೇಮಿಂಗ್ ಇರುತ್ತೆ, 7000 mAh ಬ್ಯಾಟರಿ ಸಿಗ್ತಾ ಇದೆ. ಓವರ್ ಆಲ್ ಇದರ ಸ್ಪೆಕ್ಸ್ ಸಾಲಿಡ್ ಆಗಿದೆ. ಇದರ ಪ್ರೈಸ್ 25ರಿಂದ 30,000 ಆಗಿರ್ಬೋದು. ಇನ್ನು Xiaomi 17 ಸೀರೀಸ್ ನವೆಂಬರಲ್ಲಿ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಆದರೆ ಈ ಫೋನ್ಸ್ ಡಿಸೆಂಬರ್ ಅಥವಾ 2026 ಫಸ್ಟಲ್ಲಿ ಲಾಂಚ್ ಆಗ್ಬೋದು. ಜೊತೆಗೆ ನಥಿಂಗ್ ಫೋನ್ 3A ಲೈಟ್ ಕೂಡ ನವೆಂಬರಲ್ಲಿ ಲಾಂಚ್ ಆಗ್ಬೋದು. ಇದರ ಪ್ರೈಸ್ 20ರಿಂದ 25,000 ಆಗಿರ್ಬೋದು. ನೋಡೋಣ ಲಾಂಚ್ ಆದಮೇಲೆ ಹೇಗಿರುತ್ತೆ ಅಂತ. ಸೊ ಎಲ್ಲ ಫೋನ್ಗಳ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಎಲ್ಲ ಫೋನ್ಗಳು ಲಾಂಚ್ ಆಗೋಕ್ಕಿಂತ ಮುಂಚೆ ಡೀಟೇಲ್ಡ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.